1280ನೇ ಪ್ರಶ್ನೆನ ತೋಟಗಾರಿಕೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಸುಮಾರು ಒಂದು 14 ಜಿಲ್ಲೆಗಳಲ್ಲಿ ತೆಂಗನ್ನ ಹೇರಳವಾಗಿ ಬೆಳೀತಾ ಇದ್ದೇವೆ. ಅದರಲ್ಲಿ ತುಮಕೂರು ಜಿಲ್ಲೆಯಲ್ಲಾದರೂ ಕೂಡ ಸುಮಾರು 1,76,000 ಹೆಕ್ಟೇರಲ್ಲಿ ತೆಂಗು ಬೆಳೀತಾ ಇದೀವಿ. ಅದ್ರ ಜೊತೆನಲ್ಲಿ ಟಿಪ್ಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆಯಲ್ಲಿ ಬೆಳೀತಕ್ಕಂಥ ತೆಂಗಿದೆಯಲ್ಲ, ಅದ್ರ ರುಚಿ ಮತ್ತೆ ತೂಕ ಹೆಚ್ಚಾಗಿದೆ. ಈಗ ಏನಾಗಿದೆ, ಇದಕ್ಕೆ ಒಂದು ಬಿಳಿ ಹುಳು ಅಂತಕ್ಕಂಥದ್ದು, ಒಂದು ಮಸಿ ರೋಗ ಅಂತಕ್ಕಂಥದ್ದು ಅಂಟ್ಕೊಂಡು ಎಲ್ಲ ಇಳುವರಿನೂ ಕೂಡ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಅದು ಒಂದ್ಸಲ ಒಂದು ಗರಿ ಮೇಲೆ ಕೂತ್ಕೊಂಡ್ರೆ ಆ ಗರಿ ಕೆಳಗಡೆ ಸಾವಿರಾರು ಮೊಟ್ಟೆಗಳನ್ನ ಇಟ್ಬಿಟ್ಟು ಆ ಗರಿನ ನಾಶ ಮಾಡುತ್ತೆ, ಮತ್ತೆ ಇಳುವರಿನೂ ಕೂಡ ನಾಶ ಮಾಡುತ್ತೆ. ನಮಗೆ ಒಂದು ಎಕರೆನಲ್ಲಿ ಸುಮಾರು 40 ತೆಂಗಿನ ಗಿಡ ಬೆಳಿತೇವೆ. ತೆಂಗಿನ ಗಿಡದಲ್ಲಿ ಒಂದು ಗಿಡದಲ್ಲಿ 100 ತೆಂಗಿನಕಾಯಿಗಳನ್ನ ನಾವು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ತೇವೆ. ಈಗೇನಾಗಿದೆ, 15ರಿಂದ 20 ಕಾಯಿಗಳು ಕೂಡ ನಿಲ್ತಾ ಇಲ್ಲ ಅಲ್ಲಿ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗಿದೆ ಈ ಹುಳುವಿಂದ. ಇದನ್ನ ನೀವು ಬೇವಿನ ಹಿಂಡಿ ಇದರಿಂದ ಮಾಡಿ ಅಂತ ಹೇಳ್ತಾ ಇದ್ದೀರಿ, ನಾನು ಸಿಂಪಡಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಏನಾಗಿದೆ, ಡ್ರಾಸ್ಟಿಕ್ ಆಗಿ ಎಲ್ಲ ಕಡೆ ಒಂದೇ ಸಲ ಅದಕ್ಕೆ ಏನಾದ್ರು ಒಂದು ಸಿಂಪಡಣೆ ಮಾಡಿದ್ರೆ ಇದನ್ನ ನಾಶ ಮಾಡಬಹುದು. ಯಾಕೆಂದ್ರೆ ಹಿಂದೆ ಜಯಚಂದ್ರ ಅವರು ಕೃಷಿ ಮಂತ್ರಿ ಆಗಿದ್ದಾಗಲೂ ಕೂಡ ನುಸಿ ರೋಗ ಹಿಡ್ಕೊಂಡು ಒಂದಲ್ಲ ಒಂದು ರೋಗಗಳಿಂದ ತೆಂಗಿನ ಬೆಳೆಗಾರರಿಗೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಆದ್ರಿಂದ ನಿಮ್ಮ ದಯಮಾಡಿ ಇದಕ್ಕೆ ಏನಾದ್ರು ಒಂದು ಪರಿಹಾರ, ಸೂಕ್ತವಾದ ಪರಿಹಾರ ಕಂಡುಹಿಡ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳುವಂತದ್ದು ಸತ್ಯ ಇದೆ. ಈ ಬಿಳಿ ನೊಣದ ಕೀಟ ಬಾಧೆಗೆ ಇವತ್ತು ಸುಮಾರು 1,48,448 ಹೆಕ್ಟೇರ್ ಅಷ್ಟು ಇವತ್ತು ಸಹ ಬಾಧಿತ ಪ್ರದೇಶ ಇದೆ. ಆಮೇಲೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ ಒಂದೇ ಪರ್ಯಾಯ ಅಂತಂದ್ರೆ ಮೊದಲನ್ನ ಗ್ರೌಂಡ್ ಸಾಯಿಲ್ ಅನ್ನ ಸ್ಟ್ರೆಂಗ್ತನ್ ಮಾಡ್ಕೊಳ್ಳುವಂಥದ್ದು ಮತ್ತು ಈ ಬೇವಿನ ಮರದ ಇದನ್ನ ಹೊಂದುವಂಥದ್ದು ಅದೆಲ್ಲ ಕೂಡ ಸಿಂಪಡಣೆ ಮಾಡಬೇಕು. ಈಗ ಮಾನ್ಯ ಸದಸ್ಯರು ಅದನ್ನು ಕೂಡ ಕೇಳಿದ್ರು, ಏನಂದ್ರೆ ಡ್ರೋನ್ ನಿಂದ ಏನಾದರೂ ನೀವು ಸಿಂಪಡಣೆ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳಿ. ಅಂದ್ರೆ ಇದು ಎಲೆ ಕೆಳಗಡೆ ಎಲೆ ಕೆಳಗಡೆ ಇದು ಮಾಡೋದ್ರಿಂದ ಅದು ಮೇಲೆ ಡ್ರೋನ್ ನಿಂದ ಸಿಂಪಡಣೆ ಮಾಡಿದ್ರು ಕೂಡ ಏನೂ ಪ್ರಯೋಜನ ಆಗೋದಿಲ್ಲ. ಬಟ್ ಇದನ್ನ ಇದೇ ಒಂದು ಹಾದಿ ಇರುವಂಥದ್ದು. ಈಗೇನು ತಾವು ಹೇಳಿದ್ರಿ, ಇವತ್ತು ಸಾಯಿಲ್ ಸ್ಟ್ರೆಂಗ್ತನ್ ಮಾಡುವಂಥದ್ದು ಮತ್ತು ಈ ನೀಮು ಮತ್ತು ಉಳಿದೆಲ್ಲ ಕೆಮಿಕಲ್ಸ್ನ ಹೊಡ್ಕೊಂಡು ಇದು ಮಾಡ್ಕೊಳ್ಳುವಂಥದ್ದು. ಇನ್ನು ಏನು ಒಳಗಾಗಿದೆ ಆ ಪರಿಹಾರ ಬಗ್ಗೆ ಹೇಳ್ತಿದ್ರೆ ನಾನು ಸದಸ್ಯರ ತೋಟಗಾರಿಕಾ ಸಚಿವರು ಅವ್ರಿಗೆ ಗಮನಕ್ಕೆ ತರ್ತೀನಿ. ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆ ಪರಿಹಾರದ ವಿಷಯ ಬದಲೇ ಪರಿಶೀಲಿಸಲಾಗ್ತದೆ. ಏನಾಗಿದೆ, ತೆಂಗಿಗೆ ನಮ್ಮಲ್ಲಿ ಬಜೆಟ್ ಅಲ್ಲೂ ಏನೂ ಇಟ್ಟಿಲ್ಲ ಸನ್ಮಾನ. ಈಗ ಇದಾಗಿದೆ 1 ವರ್ಷ, ಅದನ್ನು ರಿಕವರಿ ಮಾಡಕ್ಕೆ 2-3 ವರ್ಷ ಬೇಕಾಗುತ್ತೆ. ಆದ್ರಿಂದ ಇವತ್ತು ಒಂದು ಗಿಡದಲ್ಲಿ ಸುಮಾರು 1 ಎಕರೆನಲ್ಲಿ 90,000ಕ್ಕಿಂತ ಹೆಚ್ಚು ಅವರಿಗೆ ನಾಶ ಆಗ್ತದೆ. ಆದ್ರಿಂದ ಕನಿಷ್ಠ 40,000 ಎಕರೆಗೆ ರೈತರಿಗೆ ಪರಿಹಾರ ಕೊಟ್ರೆ ಅವ್ರೊಂದ್ ಸ್ವಲ್ಪ ಬೇರೆ ಏನಾದ್ರು ಮಾರ್ಗಗಳನ್ನ ಹುಡುಕೋಬಹುದು. ದಯಮಾಡಿ ಅದಕ್ಕೆ ನೀವು ಒತ್ತು ಕೊಡಬೇಕು, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಂತ ನಾನು ವಿನಂತಿ.